ರೀ ಬಂದ್ರ ಅತ್ತಿಯರು ನೀವೇನ್ರಿ ಮಾತಾಡತಿದ್ರೇನ? ಅಬ್ಬಾ ಬಾ 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 ಏನಿವತ್ತು ನಮ್ಮ ಜಿಂಕಿ ಮರಿ ಇಷ್ಟು ಖುಷಿ ಐತಿ. ಏನವ ಇದು ಚೇಂಜಸ್ ಸಡನ್ ಆಗಿ? ಹೂನಪ್ಪ, ಇವತ್ತು ರಾಧವ್ ಬಂದಿದ್ಲ. ಸುಶೀಲಾ ಅವರೇ, ರಾಧಾ ರಮಣಿ ಅಂತ ಮೊದ್ಲಿಂದನೂ ಈ ಸವಿತಕ್ಕನ ಸಂಸಾರದಾಗ ಅದಾರ ಅವರು. ಆ ಕ್ಯಾರೆಕ್ಟ್ರಿಗೆ ನಾನು ರಾಧಾ ಅಂತ ಫಿಕ್ಸ್ ಆಗಿಬಿಟ್ಟೀನಿ. ಆ ಕ್ಯಾರೆಕ್ಟರ್ ಬಂದ ತಕ್ಷಣ ರಾಧಾ ಅಂತ ಬಂದ್ಬಿಡುತ್ತ. ಬಹುಶಃ ನಂಗದು ಒಂಥರ ಲಕ್ಕಿ ರಾಧಾ. ಅದಕ್ಕೋಸ್ಕರ ಬೇಜಾರಾಗಬೇಡಿ, ಚೇಂಜ್ ಮಾಡೋಕ್ಕಾಗಲ್ಲ. ಫಸ್ಟಿಂದನೂ ರಾಧಾ ಅಂತಾನೆ ಇದೆ ಇದರಲ್ಲಿ. ನೆಕ್ಸ್ಟ್ ಬೇರೆ ಯಾವುದಾದ್ರೂ ಮಾಡಿದ್ರೆ ಚೇಂಜ್ ಮಾಡ್ತೀನಿ ಹೆಸರನ್ನ. ಹೌದಾ? ರಾಧಕ್ಕ ಬಂದಿದ್ಲಾ? ಮತ್ತೆಲ್ಲದಾಳ? ನಮ್ಮನ್ನ ಯಾರು ಮಾತಾಡ್ಸ್ಲಿಲ್ಲ. ಇಲ್ಲ ಬರ್ತಾಳ. ಅದೊಂಚೂರು ಕೆಲಸ ಐತಂತ ಪಂಚಾಯತಿಗೆ ಹೋಗ್ಯಾರ. ಇಬ್ರು ಗಂಡ ಹೆಂಡತಿ ಇಬ್ರು ಬಂದಾರ. ಅದೆಲ್ಲ ದೊಡ್ಡದಿಟ್ಬಿಟ್ಟು ನಿಂಗೆ ಆಮೇಲೆ ಹೇಳ್ತೀನಿ. ಇವತ್ತು ರಾಧಾ ಬಂದಿದ್ದಕ್ಕೆ ನೀನು ಹಿಂದೆ ಖುಷಿಯಾಗ್ಯಾಳ. ಏನು ಲೋಕಾರುಡಿನ ಐತಿ, ನಾದ್ನಿ ಬಂದ್ರ ಸ್ವಸ್ಥರ ಮುನಿಸ್ಕೊಳದು. ನಮ್ಮನಿಗೇನು ಉಲ್ಟಾ ಆಗೈತಲ್ಲ. ನಾನೇನು ಯಾವತ್ತೂ ಆ ಥರ ನಡ್ಕೊಂಡಿಲ್ಲ. ರಾಧಾ ಬಂದ್ರು ಅಷ್ಟ ಹಂಗ ನಡ್ಕೋತೀನಿ, ರಮಣಿ ಬಂದ್ರು ಹಂಗ ನಡ್ಕೊಂಡೀನಿ. ನಾನು ಯಾವತ್ತೂ ಆ ಥರ ಮಾಡಿಲ್ಲ. ಹೌದು ಬಿಡು, ಆದ್ರೂ ಇಷ್ಟು ಖುಷಿ ಆಗಿದ್ದಿಲ್ಲ ಯಾವಾಗೂ. ಅದು ಹಂಗ ನಿಮ್ಗೆ ಗೊತ್ತಾಗಲ್ಲ. ಈಗ ಚುಮ್ಮಾರಿ ಮಾಡೀನಿ, ಮಸ್ತ್ ಚಾ ಮಾಡ್ಕೊಡ್ತೀನಿ, ತಿನ್ರಿ. ಕರ್ಚಿಕಾಯಿ, ಚಕ್ಲಿ, ಬೇಸನ್ ಉಂಡಿ ಎಲ್ಲ ಐತಿ. ಏನು ಕೊಡ್ಲಿ, ಏನು ತಿಂತೀರಿ? ನೀನು ಭರತ್ಲಿಗೆ ಈ ನಗು ಮುಖ ಇಟ್ಕೊಂಡು ನಕ್ಕೊಂತ ನನ್ನನ್ನು ಸ್ವಾಗತ ಮಾಡಿದೆಲ್ಲ, ಅವಾಗನ ನನಗೆಲ್ಲ ಉಂಡಿನೂ ತಿಂದಂಗಾತು ಕಲಿಸ್ಕೊಂಡು. ಇನ್ನು ಏನು ತಿನ್ನಕ್ಕೆ ಬೇಡ, ಹೊಟ್ಟೆ ತುಂಬೋತು. ಒಂದು ಕಪ್ ಬೆಶಗ ಗರಂ 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 ಚಾ ಮಾಡಿಬಿಡು. ಸರಿ ಆತ. ಹಾ ಈರಮ್ಮ, ಹೆಂಗು ನೀನು ರಾಜು ಚಾ ಮಾಡ್ದಿಯಲ್ಲ, ನಂಗೂ ಒಂಚೂರು ಇಟ್ಬಿಡ. ಈಗ ಬಂದ್ರೇನ್ರಿ ಅತ್ತಿಗೆಮ್ಮ? ಹಾ ಆಯ್ತಕ್ಕ, ಇಡ್ತೀನಿ. ಹಾ ಹ್ಞೂನಪ್ಪ, ಈಗ ಬಂದು ನೋಡು. ರಾಜು ಯಪ್ಪ, ಎಷ್ಟು ಬೇಸರ ಆತಂದ್ರೆ ಬೇಸರ ಮಾಡ್ಕೋಬೇಡ. ನಂಗೆ ಅಲ್ಲಿಂದ ನಡ್ಕೊಂಡು ಬಂದೆ ಕ್ರಾಸಿಂದ. ಯಾಕಂದ್ರೆ ಯಾವ ಟಮ್ ಬರಲಿಲ್ಲಪ್ಪ ಇವತ್ತು. ಎದಕ್ಕೆ ಏನು? ಅಯ್ಯೋ, ಅದು ಟಮ್ನರ್ಗೆ ಜಗಳ ಆಗೈತ್ರಿ. ಅದಕ್ಕೆ ಅವ್ರು ಅಷ್ಟ್ರು ಇವತ್ತೇನ್ ಮಾಡ್ಯಾರಂದ್ರ, ಜಗಳ ಆಗೈತಲ್ಲ ನಮ್ಮ ಊರನರ್ಗೂ ಇವ್ರಿಗೂ ಇವತ್ತು ಯಾರೂ ಬಿಟ್ಟಿಲ್ಲ ಪಾಪ, ನಡ್ಕೊಂಡ್ ಬಂದ್ರೇನ. ಹಾ, ಆ ಕ್ರಾಸಿಂದ ಇಲ್ಲಿವರೆಗೂ ಬಂದೆ. ಫುಲ್ ಕಾಲು ನೋವು. ಹೊರಗಡೆ ನಂದು ವೆನಿಟಿ ಬ್ಯಾಗ್ ಇಟ್ಟೀನಿ, ತಗೊಂಬರ್ತೀಯ? ಹೌದ್ರಿ, ತಂತಡ್ರಿ. ಇವನ ರಾಜು, ಒಂದ್ ನಿಮಿಷ ಬಾಯಿಲಿ. ಅಯ್ಯೋ ಅತ್ತೀರ, ನೀವು ಹೇಳುವಂತ್ರಿ ತಡ್ರಿ ಕೆಲ್ಸನ. ನನ್ ಬ್ಯಾಗ್ ತರ್ಲಿ. ಕಾವೇರಕ್ಕ ಹೋಗು, ಕಾವೇರಕ್ಕೋಗು, ಮತ್ತೆ ಹೋಗಿ ನಿನ್ ಗಂಡಗು ಗರಂ ಗರಂ ಚಾ, ನನ್ನಲ್ಲಿನ ಗಂಡ ಗರಂ ಗರಂ ಚಾ ಮಾಡು, ನಾ ಮಾತಾಡ್ತೀನಿ. ಹೋಗು. ಅದು ಅತ್ತೀರ, ನೀವೊಳಗೆ ಹೋಗಪ್ಪ. ನೀ ಕೈಕಾಲು ಮುಖ ತಕ್ಕ ಹೋಗು. ಆಫೀಸಿಂದ ದಣ್ಕೊಂಡು ಬಂದಿರ್ತೀನಿ ನೀನು. ಅಕ್ಕಿ ಬ್ಯಾಗ್ ಅಕ್ಕಿ ತರದ್ ಗೊತ್ತಾಗತ್ತ. ಏನು ವೆರೈಟಿ ಬ್ಯಾಗ, ಏನು ಲಗೇಜ್ ಬ್ಯಾಗ? ಎತ್ತಕ್ಕಾಗಲ್ಲ. ಏನು ಒಂದು 8-10 ದಿನದ ಬಟ್ಟೆ ಅಂದ್ರೆ ತಗೊಂಡೋಗಿಯ? ಏನು ತಿಳ್ಕೊಂಡಿ ನೀನು ಮೈದ್ನ ಅಂದ್ರೆ? ಏನು ತಿಳ್ಕೊಂಡಿ? ಹೊರಗೆ ಹೋಗೋ ಗಣಮಗವ ಆಸತ್ತು ಬ್ಯಾಸತ್ತು ಬಂದಿರ್ತಾನ ಮನೆಗೆ, ಸಾಕಾಗಿ ಅವ ಬೈಕ್ನಾಗ ಅಡ್ಡಾಡ್ತಾನ. ಮೊದ್ಲ ಅವ ರೆಪ್ರೆಸೆಂಟೇಟಿವ್. ಒಂದು 40 ಕಡೆ ಅಡ್ಡಾಡ್ಬೇಕು. ಅವ್ರು ಕೂಡ ಒಂದು 3 ಕಾಸು 4 ಕಾಸಿಗೆ ನನ್ನ ಮಗ ಹೆಂಗೆ ಅಡ್ಡಾಡ್ತಾನ? ಬಿಸಿಲು ನೆರಳು ಮಳಿ ಅನ್ಲಾರ್ದ ನನಗೆ ಗೊತ್ತೈತಿ. ಏನು ನಿಂದ ದರ್ಪ ತೋರ್ಸದ? ಅಪ್ಪ ಪರವಾಗಿಲ್ಲ, ಅತ್ತಿಯರು ಅರ್ಥ ಮಾಡ್ಕೊಂಡ್ರು. ಅದ ಅಂತೀನಿ ನಾನು. ಮೊದ್ಲು ಹೆಂಗೆ ಇರವಲ್ದಾಕ, ಈಗ ದೊಡ್ಡದಾಗಿರಿಲ್ಲ, ಹೆಂಗೆ ಮರ್ಯಾದೆ ಕೊಡ್ಬೇಕು ಹಂಗೆ ಮರ್ಯಾದೆ ಕೊಡಬೇಕು. ಚಲೋ ಆತ. ಅಯ್ಯೋ ಅತ್ತಿ, ಅಲ್ಲ ನಾನೇನು ಬೇರೆದಕ್ಕೇನ? ಸ್ವಂತ ಸೋದರತ್ತಿ ಮಗಳಲ್ಲ. ಇರುವಲ್ದಕ್ಕವ, ಅತ್ತಗ ಈಗ ಮದುವೆ ಆಗೈತಿ. ಅತ್ತಗೂ ಏನ್ತದಾಳ, ಅತ್ತಗೂ ಒಂದು ಮರ್ಯಾದೆ ಐತಿ. ಅತ್ತಗೂ ಒಂದು ಸಮಾಜದಾಗ ಅತ್ತಗೂ ಒಂದು ಗೌರವ ಐತಿ. ಏನು ನೀ ಹಿಂಗೆ ಮಾಡೋದು? ನೀನು ವೆನೈಟಿ ಬ್ಯಾಗ್ ಎತ್ಕೊಂಡ್ಬರೋದು ಅತ್ತನೇ ಅಂತ ನೋಡಿದ್ರೆ ಅತ್ತನೇ ಅಂತ ಏನು ಅನ್ಕೋತಾಳ? ಇರುವಲ್ರಕ್ಕ, ನೀವಿಬ್ರು ಮಾವ ಸೊಸಿ ಇರುವಲ್ರಕ್ಕ. ಅದು ಬ್ಯಾರೇನ ಅದು. ನೀ ಅವನ್ಕಿನ ದೊಡ್ಡಕ್ಕೆ ಇರುವಲ್ಲಕ್ಕ. ಆದ್ರ ಈಗ ಅವ ದುಡಿಯಾಗ ಗಂಡಸು. ನಾ ಇಂಥವೆಲ್ಲ ಸಹಿಸ್ಕೊಳಂಗಿಲ್ಲ ನೋಡು, ಹೇಳೇ ನಾನು. ಬೇಸರ ಮಾಡ್ಕೊಬೇಡ ಕಾವೇರಿ. ಹೋಗಿ ತಗೊಂಡ ನಿಂದ ಹೋಗು. ಇನ್ನೂ ಆಕಿ ಚಾಕಿಡ ಅಂದಲ್ಲ ಆತು. ಪಾಪದ ಮನ್ಯಾಗ ಐತಿ ಹುಡುಗಿ, ಆಕಿ ಇಡ್ತಾಳ. ಹಂಗಂತ ಹೇಳಿ ನೀನು ಆಕಿಗೆ ಎಲ್ಲಾನು ಹೇಳಕ್ ಬರ್ಬೇಡ, ತಿಳ್ಕೊ ಇದನ್ನ. ಆಕಿ ನಾಳೆಯಿಂದ ಆಕಿ ಕಾಲ್ ಮ್ಯಾಗ ಆಕಿ ನಿಲ್ಲಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡಕತ್ತಾಳ. ಹೌದವ್ವ, ಏನ್ ಮಾಡತ್ತಳ? ನೋಡುವಂತೆಂತ ಆಕಿ ಏನ್ ಮಾಡ್ತಾಳ, ಆಕಿ ಕಾಲ್ ಮ್ಯಾಗ ಆಕಿ ಹೆಂಗ್ ನಿಂದಿರ್ತಾಳ ಅನ್ನೋದು ನೀವು ನೋಡುವಂತೆಂತ. ಹೋಗಿ ಮೊದ್ಲು ಕೈಕಾಲ್ ಮುಖ ತಕೊಂಬ. ಎಷ್ಟು ಸರಿ ಹೇಳಿ ನಾನು, ಹೋಗಿ ಅದ್ ಮೊದ್ಲು ಬೂಟ್ ಬಿಚ್ಚ ಅವ್ನ ಹೊರಗ ಅಂತಂದು. ಏನ್ ಮಾಡ್ಬೇಕವ, ನನ್ನ ಕ್ಯಾರೆಕ್ಟ್ರಿಗೆ ಬಟ್ಟಿ ಬದಲು ಮಾಡೋ ಆಪ್ಷನ್ನೇ ಇಲ್ಲ. ಹಂಗಾಗಿ ಇದೇ ಬೂಟ್ ಹಾಕೊಂಡೆ ಎಲ್ಲ ಕಡೆ ಹೋಗ್ತೀನಿ. ಸರಿ, ಮುಖ ತಕೊಂಬರ್ತೀನಿ, ನೀ ಚಾ ಮಾಡು, ಅತ್ತಿಗೆ ಮರ್ಗು ಮಾಡು. ಕಾವೇರಕ್ಕ, ಕೈಕಾಲ್ ಮುಖ ತಕೊಂಬ, ಚಾ ಆರತ್ತ, ಗರಂ ಗರಂ ಇರೋದಿಲ್ಲ. ಇದೊಂಚೂರು ನೆನ್ಪಿಟ್ಕೊಳ್ಳವ. ಇಂಥವ ನೀವು ಮರ್ತ್ರಿ ಅಂದ್ರೆ ಮನ್ಯಾಗ ಇಂಥವ ಜಗಳಕ್ಕೆ ಮೂಲ. ಅರ್ಥ ಮಾಡ್ಕೊ. ಅಯ್ಯೋ, ನನಗಿದ್ದಿದ್ದು ಒಂದೇ ದಾರಿ.
ಅದು ಒಂದನ್ನು ಇಟ್ಕೊಂಡು ನಾನು ಈರಮ್ಮನ ಇಟ್ಕೊಂಡೇ ಮನೆಯಾಗ ಬೆಂಕಿ ಹಚ್ಬೇಕಂತ ಅನ್ಕೊಂಡ್ರ ಏನು ಈರಮ್ಮ ಇಷ್ಟು ಖುಷಿ ಅದಾಳ ಯಾಕಿರ್ಬೇಕು ಅದೇನು ಆಕೆ ಕಾಲ್ ಮ್ಯಾಗ ಹಾಕಿ ನಿಂತ್ಕೊತಾಳ ಏನು ₹1,00,000 ದುಡಿಯಕ್ಕೆ ಹತ್ಬಿಟ್ಲಾ ಹೆಂಗ ನೋಡೋಣ ಅದು ಏನು ಎತ್ತ ಅಂತ ನೋಡೇ ಬಿಡ್ತೀನಿ ನಾನು. ನಿಹಾರಿಕಾ ನಿಹಾರಿಕಾ ಲೇ ಲೇ ಎದ್ದಾಳ ಮ್ಯಾಗ ಎದ್ದಾಳ. ನಾನು ಬಸ್ರಿದ್ದ ಹೆಣ್ಮಕ್ಳು ಮಕ್ಕೊಂತಾರಂತ ಕೇಳಿ ನಿನ್ನಷ್ಟು ಮಕ್ಕೊಂಡ್ರೆಲ್ಲೂ ನೋಡ್ದಂಗಿಲ್ಲ ನಾನು. ಎದ್ದಾಳ ಮ್ಯಾಗ ಮೊದ್ಲ. ಏನವ ನಿಮ್ದೆ ಮಕ್ಕೊಳಕ ಬಿಡೋದಲ್ಲ. ನಿನ್ನ ಗಂಡ ಬಂದನ ಹೊರಗೆ ಎದ್ದಡಿ ಮೊದ್ಲ. ಬಂದಿರ್ತಾನ ಹೋಗು, ನೀರು ಪಾರು ಕೊಟ್ಟು ಚಾಪ ಕೊಡು, ನಾ ಇನ್ನೂ ಸ್ವಲ್ಪ ಮಕ್ಕೊಂತೀನಿ ಹೋಗತ್ತ. ಜಾರ್ಜ್ ಒದ್ದೆ ಅಂದ್ರೆ 9 ಡೆಲಿವರಿ ಈಗ ಆಗ್ಬೇಕು. ಎದ್ದಡಿ ಹೊರಗೆ ಮೊದ್ಲ. ಆರಾಮ ನಿಹಾರಿಕಾ? ನಾ ಆರಾಮ್ರಿ, ಬರ್ರಿ ಕುತ್ಕೋರಿ. ಅತ್ತಿಯರು ಮಾವರು ಕಾಣವಲ್ರಲ್ಲ? ಬನ್ನೆಪ್ಪ ಸಂತೋಷ, ಕುಂದ್ರು, ನೀರ್ ತರತೀನಿ ಕುಡಿಯಕ. ಹೋರಿ ಅತ್ತಿಯರ. ಮನ್ಯಾಗ ಅತ್ತಿಯರ್ ಮಾವರ್ ಆರಾಮದಾರ? ಅತ್ತಿಯರ್ ಹೆಂಗೈತಿ ಈಗ? ಆರಾಮದಾಳವ್ವ. ಅದ ಮತ್ತು ಹೀಗೆಂಗೂ ನಿನಗೆ ಈಗ 5-6 ನಮ್ಮ ಮನೆ ಕಡೆಗೆ 8 ಮಾಡೋ ಪದ್ಧತಿ ಇಲ್ಲ, 6 ಮಾಡೋದಂತ. ಅದಕ್ಕೆ 6 ಮತ್ತು ಸೀರೆ ಮಾಡಬೇಕು ಅನ್ನಕತ್ತಳವ. ಅದನ್ನ ಮಾತಾಡಕ್ಕೆ ಬಂದೆ. ಹಂಗೆ ನಿನ್ನನ್ನು ಕರ್ಕೊಂಬ ಒಂದಿಷ್ಟು ದಿನ ಇಲ್ಲಿ ಇರುವಳ್ಳಕ, ಮತ್ತು ಬೇಕಾದ್ರೆ ಬಿಡುವಲ್ಲಕ 8 ಹಡೆಯಕ್ಕ ಅಂದ್ಲವ್ವ. ಅಬ್ಬ ಬಾಬೆ ಇಲ್ಲಿ ನೀನು. ಅಪ್ಪ ಬಂದೆ. ಓ ಸಂತೋಷ, ಆರಾಮದೀನಪ್ಪ? ಹಾಂ ರೀ ಮಾವರ, ನಾ ಆರಾಮದೀನಿ ರೀ. ನೀವು ಆರಾಮದೀರಿ? ಹ್ಞೂ ನೋಡಪ್ಪ, ಆರಾಮದೀವಿ. ತಗೊಳಪ್ಪ, ನೀರು ತಗೊಡಿ. ಆರಾಮದಾರ ಮನೆಗೆಲ್ಲ? ಹ್ಞೂ ಕೊಡ್ರಿ ಅತ್ತೀರ. ಆರಾಮದಾರಿ ಅತ್ತೀರ, ಪರವಾಗಿಲ್ಲ. ಅವ್ರಿಗೂ ಆರಾಮದಾರ ಅದರಿ ಅತ್ತೀರ. ಮತ್ತು ಈಗ ಸೀರಿಕಾರಣ ಮಾಡೋದು ನಮ್ಮ ಕಡೆ ಪದ್ಧತಿ ಗ್ರ್ಯಾಂಡಾಗಿ ಮಾಡೋದಿಲ್ಲ ಅಂತ್ರಿ. ಅದು 8 ಮೊದಲ ಮಾಡಲ್ಲಂತ. ಅದಕ್ಕೆ ಮೆತ್ತಗೆ ಒಂದಿಟ್ಟು ಈಗ ಮಾಡಿ ಸಂಕ್ಷಿಪ್ತ ಮುಗಿಸ್ಬಿಡ್ರಿ ಅನ್ನೋ ಮಾತು ಅಂದ್ರಿ ಅವರು ಇಲ್ಲೇ ನಿಮ್ಮ ಮನ್ಯಾಗ. ಅಯ್ಯಯ್ಯ, ಇದೇನ ಚಂದಗ ಒಬ್ಬತ್ತು ನಮ್ಮ ಮಗ ಅಲ್ಲಪ್ಪ. ನಮ್ಮ ಕಡೆಗೆ ಹಿಂಗತ್ತ ತವ್ರ ಮನೆ ಮಾಡೋ ಪದ್ಧತಿ ಇಲ್ಲ. ನಮ್ಮ ಅತ್ತಿ ಮನ್ಯಾಗ ಸೀಕರಣ ಮಾಡೋ ಪದ್ಧತಿನೇ ಇಲ್ಲ. ಬೇಕಾದ್ರೆ ಕೇಳಿ ಅಮ್ಮರ್ನ. ನಿಮ್ಮ ಮನ್ಯಾಗನ ಒಂದಿಟ್ಟು ಮಾಡಿಬಿಡ್ರಿ, ತಪ್ಪೇನೈತಿ? ಅಲ್ಲ ಸಂತೋಷ, ಹಿಂಗೆ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡ. ಒಬ್ಬನ ಗಂಡ್ಮಗ ಚಂದಾಗ ಪದ್ಧತಿ ಐತೆ ಅಂದ್ಮ್ಯಾಗ ಊರ್ ಮಂದಿನ ಕರೆದು ಚಂದಾಗ ಸೀರಿಕರಣ ಮಾಡೋದು ನೋಡಿವಿ. ಅಲ್ಲಪ್ಪ, ಮೊನ್ನೆ ನಿಮ್ಮ ತಂಗಿ ಭಾವನಂದು ನೀವು ಶ್ರೀಮಂತ ಕಾರ್ಯ ಮಾಡಿದ್ರ ಭರ್ಜರಿಯಾಗಿ ನಿಮ್ಮ ಮನೆ ಮ್ಯಾಗ ದೊಡ್ಡ ಹಾಲು ಮಾಡಿರಲ್ಲ ಫಂಕ್ಷನಿಗೆ ಅಂತಂದು. ಆ ಮನ್ಯಾಗನ ಎಲ್ಲರಿಗೂ ನೀವು ಊಟಕ್ಕೆ ಹಾಕ್ಸಿ ಭರ್ಜರಿ ಮಾಡಿದ್ರಿಲ್ಲ. ಮತ್ತು ಮನ್ಯಾಗ ಪದ್ಧತಿ ಐತಂತ ಆತು, ಮತ್ತೇನಿದೆ ಹಿಂಗ ನಿಮ್ಮವರು? ಅತ್ತೀರ ಅದು ಹಂಗಲ್ರಿ. ಈಗ ಅವಾಗ ಆರಾಮೊಂದಿಲ್ಲಲ್ರಿ, ಮತ್ತು ಮಾಡಕ್ಕೆ ತಂಗಿನೂ ಒಬ್ಬೇಕೆ ಇರೋದು. ಇಬ್ರು ಒಬ್ಬೇಕಂಕರು ಬೆಂಗಳೂರಾಗ ಇರ್ತಾಳ, ಒಬ್ಬೇಕಂಕರು ಅಮೇರಿಕಾದಾಗ. ಮತ್ತು ಅವ್ರಿಗೂ ರಜಾ ಇಲ್ಲ ಅಂತ್ರಿ. ಅವರು ನಮ್ಮ ಅಕ್ಕನೂ ಮತ್ತು ಕೆಲಸ ಮಾಡ್ತಾರಲ್ಲ, ಹಾಗಾಗಿ ಮತ್ತು ತಂಗಿನೂ ಈಗ ಪ್ರೆಗ್ನೆಂಟು, ಮತ್ತು ಯಾರೂ ಇಲ್ಲ ಮಾಡೋರು, ಅಲ್ಲೇ ಮಾಡಿಬಿಡು ಅನ್ನೋ ಮಾತು ಅಂದಳ್ರಿ ಅವ್ವ. ಅಲ್ಲಪ್ಪ, ನನ್ನ ಮಗಳಿಗೆ ಎಷ್ಟು ಬೇಸರ ಆಗುತ್ತೆ. ನಿಮ್ಮ ಅವ್ವರು ಯಾಕೆ ಹಿಂಗೆ ಮಾಡ್ತಾರೆ? ನನಗಂಕರು ನಿಮ್ಮ ಅವ್ವರು ಮಾತಾಡೋದು ನೋಡಿದಾಗ ಇಲ್ಲಿ ಬಂದು ನನಗೆ ಎಷ್ಟು ಒಳ್ಳೆಯದಾರ ಅಕ್ಕರು, ನೀವಿಬ್ಬರು ಗಂಡ ಇಂತಿದ ಏನೋ ತಪ್ಪೈತಿ ಅಂತ ಪರಿ ಮಾತಾಡ್ತಾರೆ. ನಮ್ಮನ್ನ ಮ್ಯಾನಿಪುಲೇಟ್ ಮಾಡ್ಬಿಡ್ತಾರೆ ಮಾತಿಂದ. ಈಗ ಹಿಂಗೆ ಮಾಡಿದ್ರೆ ನನ್ನ ಮಗಳಿಗೆ ಎಷ್ಟು ಬೇಸರ ಆಗುತ್ತಾ? ಮತ್ತು ಅಲ್ಲಪ್ಪ, ನಿಮ್ಮ ತಂಗಿದು ಮಾಡಿದ್ರಲ್ಲ ಭರ್ಜರಿಯಾಗಿ ಸೀರಿಕರಣನ, ಅವ ನಿಮ್ಮವರಾಗೇನ ಹುಷಾರಿದ್ರ? ಅವಾಗೂ ಇತ್ತವದಿಲ್ಲ ಕ್ಯಾನ್ಸರ್. ಇನ್ನು ಅವಾಗ ಬೆಂಗಳೂರಿಂದ ತೋರಿಸ್ಕೊಂಡು ಬಂದಿದ್ರು ದಣೆ ತೆಳ್ಳಗ ನಾಯಿ ಬಿಡೆ ಕೋಲಾಗಿದ್ರು. ತಲೆಗಿನ ಕೂಲ್ದ ತಕ್ಕೊಂಡು ನೋಡಕ್ಕೆ ವಿಕರಾಳಿದ್ರು. ಏನು ಅಂತ ಹೊತ್ತಿನಾಗನ ಭರ್ಜರಿ ಮಾಡಿದ್ರಪ್ಪ ನಿಮ್ಮ ತಂಗಿನ ಮದ್ವಿನ. ಈಗ ಹಿಂಗೆ ಮಾಡ್ತೀವೋ ಸಂತೋಷ? ನಿನಗೆ ಆಸೆ ಇಲ್ಲನಪ್ಪ ಸಂತೋಷ? ಅತ್ತಿಯರ ಮಾವರ ಸಾಕ್ ನಿಂದ್ರಿಸ್ರಿ. ನನಗೂ ಒಮ್ಮೆ ಅವ್ರದ್ದು ಒಮ್ಮೆ ನೀವನ್ನೋದು ನನಗಂಕರು ಕೇಳಿಸ್ಕೊಂಡು ನಾ ಯಾಕರ ಮದ್ವೆ ಆಗಿ ನಂಗೆ ಆಗ್ಬಿಟ್ಟೈತೆ. ನನಗೆ ಒಂದಿಟ್ಟು ಕೇಳಿಸ್ಕೊಳ್ರಿ ನಾನೇನು ಹೇಳ್ತೀನಿ ಅನ್ನೋದು. ಆತ ಸಮಾಧಾನ ಮಾಡ್ಕೋ. ನನ್ನ ಮಗಳು ಬಸರಿ ಮೊದ್ಲ. ನೋಡ್ರಿ ಅತ್ತಿಯರ, ನಮ್ಮವ್ ಹೇಳಿದ್ದನ್ನ ಹೇಳೀನಿ. ಆದ್ರೆ ನನ್ನ ಹೆಂಡತಿದ್ದು ಶ್ರೀಮಂತನ ಚಂದಾಗ ನಾನು ದಾಮ್ ಧೂಮ್ ಅಂತಂದು ಮಾಡ್ಕೋಬೇಕನ್ನೋದ ನನಗೂ ಉದ್ದೇಶ ಇರೋದು. ಐತಲ್ಲಪ್ಪ, ಐತಲ್ಲ ನಿಮ್ಮ ಮನ್ಯಾಗ ಏನೈತಲ್ಲ ಹಾಲು, ಅದರದ್ದು ಎಲ್ಲ ಸಾಂಪ್ರದಾಯಿಕಬದ್ಧವಾಗಿ ಆಗ್ಬೇಕು ಅಷ್ಟ. ಅದನ್ನ ಹೋಗಿ ಚಂದಾಗ ಹೇಳ್ಬಿಡು. ಈ ಸರಿ ಯಾವುದಕ್ಕೂ ನಾವು ಕಾಂಪ್ರಮೈಸ್ ಆಗಲ್ಲ. ನಿಮ್ಮವ್ರು ಓಡಾಡ್ಲಿಲ್ಲ ಅಂದ್ರೆ ಚಿಂತಿಲ್ಲ. 2 ದಿನದ ಮಟ್ಟಿಗೆ ನಾನು, ನಮ್ಮ ಅತ್ತಿ, ನನ್ನ ಗಂಡ, ನಮ್ಮ ಮನೆಯವ್ರು ಓಸ್ರು ಬಂದು ನಾವು ಮಾಡ್ತೀವಿ ಆತ ಹೇಳ್ಬಿಡು. ನಿಮ್ಮವ್ರು ಮಾಡಲಿಲ್ಲ ಅಂದ್ರೆ ಮಾಡಲಿಲ್ಲ, ಆಟ ಹೊತ್ತು ನಿಮ್ಮ ಮನ್ಯಾಗನ ಸೀರೆ ಕಾಣ ಆಗ್ಬೇಕು, ದಾಮ್ ದುಮ್ ಅಂತ ಆಗ್ಬೇಕು. ಹೋಗಿ ಹೇಳು. ಹೌದ್ರಿ, ನನಗೂ ಮತ್ತೆ ಆಸೆ ಇರ್ತೈತಿ. ನನಗೆ ಆಸೆ ಇರೋದಿಲ್ಲ, ಹೇಳ್ರಿ ನೀವು. ಸರಿ ಆತ್ ಬಿಡು, ಸಮಾಧಾನ ಮಾಡ್ಕೊ. ನಾ ಹೋಗಿ ಅವಾಗ ಹೇಳ್ತೀನಿ, ಹೇಳಿ ಹಿಂಗೆ ಹೇಳಿದ್ಲು ಅಂತ ಹೇಳ್ತೀನಿ ಆತ. ಮತ್ತು ಕರ್ಕೊಂಡು ಹೋಗೋದು ಹೆಂಗೆ ಮಾಡ್ರಿ ಅತ್ತಿಯರಕಿನ್ನ?
ಅದ ಈಗ ಮತ್ತೆ ಅಲ್ಲೇ ಸೀರೆ ಮಾಡಿ ಬಿಟ್ಟು ಬರ್ತೀವಿ ವಾಪಸ್ ಎಂಟ್ರಾಗ ಬಂದು ನಾವೆಲ್ಲ ಕರ್ಕೊಂಬರ್ತೀವಿ ಒಂದು 2 ತಿಂಗಳು ಇರುವಳಕ ನೀವು ಹೋಗಿ ಮೊದ್ಲು ಇದನ್ನ ಮಾತಾಡಪ್ಪ ನಾವೆಲ್ಲ ಬರುಮ್ದ ಕರ್ಕೊಂಬರ್ತೀವಿ ಮತ್ತೆ ಹ್ಞೂ ಅಂದ್ರೆ ಮತ್ತೆ ಬೇಡ ಅಂದ್ರೆ ಮತ್ತೆ ಏನೈತಿ ಇಲ್ಲೇ ಇರಲಿ ಇಲ್ಲೇ ಕಿದೇರಿಗೇನು ಇಲ್ಲೇ ಆಗಲಿ ನಿಮ್ಮ ಮನೆಗೆ ಬರೋದಿಲ್ಲ. ಸರಿ ರೀ ಅತ್ತಿಯರ ಆತ ಹಂಗೆ ಮಾಡ್ತೀನಿ.